ಹಾಯ್ ಹಲೋ, ನಾನು ನಿಮ್ಮ ಸ್ವಾತಿಸ್ ನ್ಯೂ ಡೈಲಿ ಲಾಗಿಂದ ಮಾತಾಡ್ತಾ ಇದ್ದೇನೆ. ಇವಾಗ ನಾನು ಇಲ್ಲಿ ಬನ್ಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 2ರಿಂದ 3 ಬಾಳೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪು ಬೆಲ್ಲ, ಹಾಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಸೋಡಾ ಪುಡಿ, ಹಾಗೆ ಉಪ್ಪು ತೊಗೊಂಡಿದ್ದೀನಿ. ಈಗ ಬನ್ಸ್ ಮಾಡಲಿಕ್ಕೆ ಫಸ್ಟು ನಾವಿಲ್ಲಿ ಮೊದಲು ಬಾಳೆಹಣ್ಣನ್ನ ಹಾಕ್ಕೊಳ್ಳೋಣ. ಬಾಳೆಹಣ್ಣಿಗೆ ಬೆಲ್ಲ ಹಾಗೂ ಉಪ್ಪನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೀವು ಕೈಯಲ್ಲಾದರೂ ಸ್ಮ್ಯಾಶ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ಮ್ಯಾಶರ್ನಲ್ಲಾದರೂ ಸ್ಮ್ಯಾಶ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕೈಯಲ್ಲಿಗಿಂತ ಸ್ಮ್ಯಾಶರಲ್ಲಿ ಫಸ್ಟ್ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ಇಟ್ಕೊಳ್ಸ್ಕೊಂಡ್ರಾಯ್ತು. ಇಲ್ಲಿ ನೋಡಿ, ಸಾಲ್ಟು ಹಾಗೆ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಸಿಹಿ ಜಾಸ್ತಿ ಬೇಕಂದ್ರೆ ಫುಲ್ ಅರ್ಧ ಕಪ್ ಹಾಕ್ಕೊಳ್ಳಿ. ಒಂದು 2ರಿಂದ 3 ಬಾಳೆಹಣ್ಣನ್ನು ಹಾಕ್ಕೊಳ್ಳಿ. ಬಾಳೆಹಣ್ಣನ್ನು ಸ್ವಲ್ಪ ಉಳಿದಿರುತ್ತೆ, ಹಬ್ಬಕ್ಕೋ ಅಥವಾ ಯಾವುದೋ ಫಂಕ್ಷನಿಗೆ ಉಳಿದಿರುತ್ತೆ, ವೇಸ್ಟ್ ಅಂತ ಹಾಳಾಗೋಕ್ಕೆ ಬಿಡಬೇಡಿ. ಈ ಥರ ಬಾಳೆಹಣ್ಣಿನ ಬನ್ಸನ್ನು ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಗಂಟು ಇರಬಾರ್ದು. ಬೆಲ್ಲನೂ ಅಷ್ಟೇ ನೀಟಾಗಿ ಕರಗಬೇಕು. ಸ್ವಲ್ಪ ಗಂಟಿದ್ರೂ ಏನಾಗುತ್ತೆ, ಬನ್ಸಲ್ಲಿ ಸ್ವಲ್ಪ ಕಪ್ ಬಂದುಬಿಡುತ್ತೆ, ಅಲ್ಲ ಕರೆಕ್ಟಾಗುತ್ತೆ. ಹಾಗಾಗಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋದು ಒಳ್ಳೆಯದು. ನೀವು ಕೈಯಲ್ಲಿ ಬೇಕಾದರೂ ಸ್ಮ್ಯಾಶ್ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಈಗಲಾದರೂ ಹಾಕ್ಕೋಬೋದು, ಅಥವಾ ಹಿಟ್ಟು ಹಾಕ್ಕೊಂಡು ಕಲಿಸ್ಬೇಕಾದ್ರೂ ಎಣ್ಣೆನ ಹಾಕ್ಕೊಳ್ಬೋದು ನೀವು. ಇಷ್ಟಾಗಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡ್ತಾ ಇರಿ, ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇರಿ. ನಾನು ಇಷ್ಟು ದಿನ ಹಬ್ಬ ಅದು ಇದು ಅಂತ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಮಧ್ಯೆ ಟೈಮ್ ಇದ್ದಾಗ ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲರೂ ನೋಡಿ, ಫುಲ್ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿದರೆ ನಿಮಗೆ ನಾನು ಮಾಡೋ ಯಾವುದೇ ಒಂದು ವೀಡಿಯೋಸ್ ಇದ್ದರೂ ನಿಮಗೆ ಇದು ಬರುತ್ತೆ. ಹಾಗೆ ನೀವು ನಿಮ್ಮ ಗೊತ್ತಿರೋ ಫ್ರೆಂಡ್ಸಿಗೆ ಅಥವಾ ರಿಲೇಟಿವ್ಸಿಗೆ ಶೇರ್ ಮಾಡಿ, ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವಾಗ ನೋಡಿ, ಇದೆಲ್ಲ ಸ್ಮ್ಯಾಶ್ ಆಗಿ ಇವಾಗ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ಹಾಕ್ಕೊಳ್ತೀನಿ. ನೀಟಾಗಿ ಇಷ್ಟು ಸ್ಮ್ಯಾಶ್ ಆದರೆ ಸಾಕು. ಇವಾಗ ನಾನು ಮೈದಾ ಹಿಟ್ಟು 1 ಕಪ್ಪನ್ನು ಫುಲ್ಲಾಗಿ ಹಾಕ್ಕೊಳ್ತೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನ ಇದಕ್ಕೆ ಸೋಡಾ ಪುಡಿ ನೋಡಿ, ಇಲ್ಲಿ ನಾನು ಸೋಡಾ ಪುಡಿನ ಹಾಕ್ಕೊಂಡಿದ್ದೀನಿ. ಒಂದು 2 ಚಿಟಿಕೆಯಷ್ಟು ಹಾಕ್ಕೊಳ್ಳಿ ಸಾಕು. ಇವಾಗ ನಾನು ಇದನ್ನ ನೀಟಾಗಿ ಚೆನ್ನಾಗಿ ನಾದ್ಕೋಬೇಕು. ಇದನ್ನ ಬನ್ಸನ್ನು ಮೈದಾ ಹಿಟ್ಟಿನ ಮಾಡಿದ್ರೆ ಚೆನ್ನಾಗಿರುತ್ತೆ. ಮೈದಾ ಹಿಟ್ಟು ತಿನ್ನಬಾರ್ದು ಅಂತಾರೆ, ಆದರೆ ಯಾವಾಗಲೂ ಒಂದು ಸರಿ ಯೂಸ್ ಮಾಡ್ಬೋದು. ಗೋಧಿ ಹಿಟ್ಟಲ್ಲೂ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಮೈದಾ ಹಿಟ್ಟು ಇರೋದ್ರಿಂದ ಅದರಿಂದಲೇ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಮೈದಾ ಹಿಟ್ಟಲ್ಲಾದರೂ ಮಾಡ್ಕೊಳ್ಬೋದು, ಅಥವಾ ಗೋಧಿ ಹಿಟ್ಟಲ್ಲಾದರೂ ಮಾಡ್ಕೊಳ್ಬೋದು. ತುಂಬ ಮೃದುವಾಗಿ ಮತ್ತು ಉಬ್ಬಿ ಬರುತ್ತೆ.
ತುಂಬ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲಿರುತ್ತೆ. ಚೆನ್ನಾಗಿ ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಬನ್ಸು ಅಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ, ಅಷ್ಟು ನೀಟಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ನೀವು ನಾನು ಆವಾಗಲಾಗೆ ಹೇಳ್ದಾಗೆ ಎಣ್ಣೆನ ಸ್ವಲ್ಪ ಹಾಕೊಳ್ಳಿ. 1-2ರಿಂದ 3 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಹಿಟ್ಟು ಕಲಿಸ್ಬೇಕಾದ್ರೂ ಹಾಕ್ಕೋಬೋದು. ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಇವಾಗ. ಅದಕ್ಕೆ ನೀವು ಆ ಬಾಳೆಹಣ್ಣು ಸ್ಮ್ಯಾಶ್ ಮಾಡುವಾಗಲಾದರೂ ಹಾಕ್ಕೋಬೋದು. ನಾನು ಅದೇ ಇವಾಗ ಹಾಕ್ಕೊಳ್ತೀನಿ. ನಿಮ್ಗೆ ಹಿಟ್ಟು ಕಡಿಮೆ ಒಂದೇ ಸರಿ ಹಾಕ್ಕೋಬೇಡ, ಇನ್ನೂ ಸ್ವಲ್ಪ ಬೇಕನ್ಸಿದ್ರೆ ನೋಡಿ 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇನ್ನೂ ನಿಮಗೆ ಕಲಿಸ್ತಾ ಹಿಟ್ಟು ಮೆದು ಆಯಿತು, ನನಗೆ ಇನ್ನೂ ಹಿಟ್ಟು ಬೇಕನ್ಸಿದ್ರೆ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ನಾದ್ಕೋಬೇಕು, ಕಲಿಸ್ಕೋಬೇಕು. ಸ್ವಲ್ಪನೇ ನೋಡ್ತಾ ಇರಿ. ಇವಾಗ ನೋಡಿ ಚೆನ್ನಾಗಿ ನಾದ್ಕೊಂಡಾಯಿತು. ನಾನು ಇವಾಗ ನಿಮಗೆ ಮೆದು ಅನಿಸಿದ್ರೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದನ್ನು ನಾದ್ಕೋಬೇಕು, ನೀಟಾಗಿ ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ನೀವು ರಾತ್ರಿ ಕಲಸಿ ಬೆಳಗ್ಗೆನಾದರೂ ಬನ್ಸ್ ಮಾಡ್ಕೋಬೋದು, ಇಲ್ಲ ಬೆಳಗ್ಗೆ ಕಲಸಿ ಸಂಜೆನಾದರೂ ಮಾಡ್ಕೋಬೋದು. ನಾನು ಇದನ್ನು 1-1.5 ಅವರ್ ಇಟ್ಟಿದ್ದೆ, ಟೈಮ್ ಇರಲಿಲ್ಲ, ಹಾಗಾಗಿ ನಾನಿವಾಗ 1 ಅವರ್ 2 ಅವರ್ ಆಗಿದೆ ಕಲಸಿಟ್ಟು. ಇವಾಗ ಇದನ್ನ ಲಟ್ಸ್ಕೊಳ್ಳೋಣ. ನಾನು ಇದನ್ನು ಯಾವ ರೀತಿ ಲಟ್ಸ್ಕೊಳ್ತೀನಿ ಅಂದರೆ, ಎಮರ್ಜೆನ್ಸಿಗಾಗಿ ಫಸ್ಟು ದೊಡ್ಡದಾಗಿ ಲಟ್ಸ್ಕೊಂಡು ಅದನ್ನು ಒಂದು ಬೌಲ್ ಸಹಾಯದಿಂದ ಅದನ್ನ ಅಚ್ಚಾಗಿ ತಗೊಳ್ತೀನಿ. ನಾನು ದಪ್ಪನಾಗಿ ದೊಡ್ಡ ಒಂದು ಹಿಟ್ಟಿನ ಉಂಡೆನ ತಗೊಂಡು ಅದನ್ನು ನೀಟಾಗಿ ಲಟ್ಸ್ಕೊಂಡ್ಬಿಟ್ಟು ಅದನ್ನು ಒಂದು ಬೌಲ್ನ ಸಹಾಯದಿಂದ ಅದನ್ನ ಅಚ್ಚು ಹೊತ್ಕೊಂಡು ತೆಗಿತೀನಿ. ಬೇಕಾದರೆ ನೀವು ಎಲ್ಲನೂ ಲಟ್ಟಿಸ್ಕೊಳ್ತೀನಿ ಅಂದರೆ ಲಟ್ಟಿಸ್ಕೋಬೋದು. ನಾನು 2 ಥರನೂ ಮಾಡಿ ನೋಡ್ತೀನಿ. ನಿಮ್ಗೆ ಇದರಲ್ಲಿ ಯಾವ್ದು ಮೆಥಡ್ ಇಷ್ಟ ಆಗುತ್ತೆ ಆ ಮೆಥಡಲ್ಲೇ ಮಾಡ್ಕೊಳ್ಬೋದು.
ಇವಾಗ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮೊದಲಿಗೆ ಲಟ್ಟಿಸುವ ಮೊದಲು ಸ್ವಲ್ಪ ನೀಟಾಗಿ ನಾದ್ಮೇಲೆ ನೀವು ಲಟ್ಟಿಸ್ಕೋಬೇಕಾಗತ್ತೆ. ನಾನು ಹೇಳ್ದಾಗೆ ನೀವು ಒಂದು ದೊಡ್ಡದಾಗಿ ದಪ್ಪನಾಗಿ ಲಟ್ಟಿಸ್ಕೊಂಡು ದೊಡ್ಡ ಉಂಡೆ ತಗೊಂಡು ನಂತರ ಈ ಥರ ಮಾಡ್ಕೋಬೋದು ಒಂದು ಅಚ್ಚಲ್ಲಿ. ಆದರೆ ಬನ್ಸ್ ಮಾಡಬೇಕಾದ್ರೆ ಯಾವಾಗಲೂ ಲಟ್ಟಿಸ್ತಿರಲ್ಲ ಅದು ದಪ್ಪನೇ ಇರಬೇಕು. ಬನ್ಸಿಗೆ ಯಾವಾಗಲೂ ದಪ್ಪ ಆಗಿರಬೇಕು. ದಪ್ಪನೇ ಲಟ್ಟಿಸ್ಕೊಂಡ್ರೆ ಮಾತ್ರ ಅದು ಉಬ್ಬಿ ಬರುತ್ತೆ. ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಅದು ಗಟ್ಟಿಯಾಗಿಬಿಡುತ್ತೆ. ದಪ್ಪನೇ ಲಟ್ಟಿಸ್ಕೋಬೇಕು. ನೋಡಿ ನಾನು ಮಾಡಿ ತೋರಿಸ್ತೀನಿ ಇವಾಗ.
ಬನ್ಸು ಇವಾಗ ನೋಡಿ ಬನ್ಸು ಫಸ್ಟ್ ಹಾಕಿದಾಗ ಸ್ವಲ್ಪ ಉಬ್ಬುತ್ತೆ, ಯಾಕಂದರೆ ಇದು ತುಂಬ ದಪ್ಪ ಆಗಲಿಲ್ಲ. ಮುತ್ತೆ 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 ಅದು ಬನ್ಸು, ಮೊಟ್ಟೆ ಅಲ್ಲ ಬನ್ಸು. ಬನ್ಸಿ ಬೆಳೆದು ಅಪ್ಪಲ ಇವಾಗ ನೋಡಿ ಇನ್ನೊಂದು ಬನ್ಸು ಅಪ್ಪಲ ಅಪ್ಪಲ ಯಾವ ಥರ ಉಬ್ಬಿ ಬಂದಿದೆ ಅಂತ. ಅಪ್ಪಲ 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 ಹಪ್ಪಳ ಅಲ್ಲ, ಅದು ಬನ್ಸು ನೋಡ್ರಿ ತುಂಬ ಉಬ್ಬಿ ಬಂದಿದೆ. ಬನ್ಸಿಲದು ಅಪ್ಪಲ ಬನ್ಸು ಬನ್ಸಿಲ ದ ಬನ್ಸ್ ಬನ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲರೂ ಟ್ರೈ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ಸು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ ಬನ್ಸು. ಬನ್ಸು ಬನ್ಸು